ನನ್ ಮದ್ವೆ ಆಗ್ದೆ ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲವ. ನೀನ್ ಹೀಗೆಲ್ಲ ಆಡ್ಬೇಡ, ನನ್ ಕೈಯಿಂದ ನೋಡಕ್ ಆಗ್ತಿಲ್ಲ. ಅಯ್ಯೋ, ಇಂಥ ಮಗಿಗೆ ಮದುವೆ ಮಾಡಕ್ ಆಗ್ಲಾರ್ದ ಪಾಪಿ ಆಗ್ಬಿಟ್ಟಲ್ಲ ನಾನು. ಪುಟ್ಟಕ್ಕ, ಮುಹೂರ್ತ ಮೀರೋಗ್ತಾ ಇದೆ, ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ನಾನು ಎತ್ತು 3 ಮಕ್ಕಳಿಗೆ ಈ ಪಾಪಿ ತಾಯಿ ದರಿಂದ್ರನೇ ಅಂಡ್ಕೊಂಡ್ಬಿಡ್ತಲ್ಲ. ನನ್ನಂತೊಳ್ ಬದುಕಿರ್ಬಾರ್ದು, ನನ್ನಂತೊಳ್ ಬದುಕಿರ್ಬಾರ್ದು. ಪುಟ್ಟಕ್ಕ, ಹಂಗೆಲ್ಲ ಮಾತಾಡ್ಬೇಡ ಕಣವ. ಹುಡ್ಗರು ಹೋಗವ್ರಲ್ಲ ಹುಡ್ಕಕ್ಕೆ, ಕರ್ಕೊಂಬರ್ತಾರೆ ಬಿಡು. ನಮ್ಮಮ್ಮವ್ರು ಇದ್ದಿದ್ರೆ ಹಿಂಗ ನಾವು ತಾಗಕ್ ಬಿಡ್ತಿರ್ಲಿಲ್ಲ. ಅದ್ಯಾವ್ರು ಅವ್ರನ್ನೂ ನುಂಗ್ಕೊಂಬಿಟ್ಟ. ಅಮ್ಮ, ನನ್ ಮದ್ವೆ ಆಗ್ತಿದ್ರು ಬೇಡ ಬೇಡವ. ಅಯ್ಯ ಅಯ್ಯ, ಬೇಡ ಕನ್ಕಂತ, ಬೇಡ ಕಣವಿ. ಎದೊಳ್ಬೇಡಕ್ಕಂತ ಯೋಚನೆ ಮಾಡಿಂದ ಎದೊಳ್ಬಾರ್ದು ಕಣೆ. ಇಲ್ಲಿಂದ ಮ್ಯಾಕೆ ಎದ್ಬಿಟ್ರೆ ಕಾಂಕಣ್ ಭಾಗ್ಯ ಸಿಕ್ಕಕ್ಕಿಲ್ಲವ. ಎದ್ದೊಳ್ಬೇಡ, ಏನ್ ಮಾಡ್ಲಿ? ಆ ದೇವ್ರಿಗೆ ಕಣ್ಣೇ ಇಲ್ಲ, ನಮ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಾನೋ ಏನೋ. ಯಾರೇನಾದ್ರೂ ಆಗ್ಲಿ, ನನ್ ಮಗ ಸೇಫ್ ಆಗಿದ್ದು ಈ ಮದ್ವೆ ನಡೀದೇ ಇದ್ರೆ ಅಷ್ಟೇ ಸಾಕು. ಏನ್ರಿ ಹೀಗೆಲ್ಲ ಆಗೋಯ್ತು? ಆ ರಾಜ ಹುಲಿ ನಮ್ ಸಚ್ಚುಗೇನಾದ್ರೂ ಮಾಡಿದ್ರೆ ಪ್ಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ರೀ, ಪ್ಲೀಸ್. ಬೇಡ ರೇವತಿ, ಕಂಟಿ ಎಲ್ಲ ಹೋಗಿದಾರಲ್ಲ, ಅವ್ರು ಕರ್ಕೊಂಡ್ಬರ್ತಾರೆ. ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ನನ್ಗೆ ಯಾಕೋ ಇನ್ನು ಅರ್ಧ ಗಂಟೆನಾಗೆ ಕಂಟಿ ಸಚಿನ್ನ ಕರ್ಕೊಂಬರಕ್ ಆಗಕ್ಕಿಲ್ಲ ಅಂತ ಅನ್ಸ್ತಾ ಐತೆ. ಪಾಪಿ, ಅಪ್ಸಕನ ನುಡಿಬೇಡ, ಸುಮ್ಕೆ ನಿಂತ್ಕೋ. ಅಯ್ಯೋ, ನಮ್ ಸುಮನ್ ಮದ್ವೆ ನಿಂತೋಗಿರೋದು ನಂಗೂ ದುಃಖನೇಯ. ಆದ್ರೆ ಅರ್ಧ ಗಂಟೆನಾಗೆ ಸಚಿನ ಹೆಂಗ್ ಹುಡ್ಕಕ್ಕಾಯ್ತದೆ? ನಾನೆಲ್ಲಾದ್ರೂ ಹುಡುಕ್ಸೋ ಪ್ರಯತ್ನ ಮಾಡ್ಲಾ?